ನನ್ನ ಪ್ರೀತಿಯ ದೇಶವಾಸಿಗಳೇ, ನಮಸ್ಕಾರ. ಇಂದು ದೇವ ದೀಪಾವಳಿಯ ಪವಿತ್ರ ದಿನವಾಗಿದೆ. ಇಂದು ಗುರುನಾನಕ್ ದೇವ್ ಅವರ ಪವಿತ್ರ ಪ್ರಕಾಶ ಪರ್ವದ ದಿನವೂ ಆಗಿದೆ. ನಾನು ವಿಶ್ವಾದ್ಯಂತದ ಎಲ್ಲ ಜನರಿಗೂ, ಎಲ್ಲ ದೇಶವಾಸಿಗಳಿಗೂ ಈ ಪವಿತ್ರ ದಿನದಂದು ಹಾರ್ದಿಕ ಶುಭಾಶಯ ಸಲ್ಲಿಸುತ್ತೇನೆ. ಇದು ಅತ್ಯಂತ ಸಂತೋಷದ ವಿಷಯ ಏನೆಂದರೆ, 1.5 ವರ್ಷ ಸಮಯದ ಬಳಿಕ ಕರ್ತಾರ್ಪುರ್ ಸಾಹಿಬ್ ಕಾರಿಡಾರ್ ಮತ್ತೆ ತೆರೆದಿದೆ. ಸ್ನೇಹಿತರೆ, ಗುರುನಾನಕ್ ಜಿ ಅವರು ವಿಚ್ ದುನಿಯಾ ಸೇವಾ ಕಮಾಯಿಯೇ ತದ್ ದರ್ಗೀಹಿ ಬ್ಯಾಸನ್ ಪಾಯಿಯೇ ಎಂದು ಅವರು ಹೇಳುತ್ತಾರೆ. ಅಂದರೆ, ಸಂಸಾರದಲ್ಲಿ ಸೇವೆಯ ಮಾರ್ಗವನ್ನು ನಮ್ಮದಾಗಿಸಿಕೊಂಡಾಗ ಮಾತ್ರವೇ ಜೀವನ ಸಫಲವಾಗುತ್ತದೆ ಎಂದು. ನಮ್ಮ ಸರ್ಕಾರ ಇದೇ ಸೇವಾ ಭಾವನೆಯೊಂದಿಗೆ ದೇಶದ ಜನರ ಜೀವನವನ್ನು ಸುಗಮಗೊಳಿಸಲು ಶ್ರಮಿಸುತ್ತಿದೆ. ಎಷ್ಟೊಂದು ಪೀಳಿಗೆಗಳು ಇದು ಸತ್ಯವಾಗುವುದನ್ನು ನೋಡಲು ಬಯಸುತ್ತಿದ್ದರು. ಭಾರತ ಇಂದು ಆ ಕನಸುಗಳನ್ನು ನನಸು ಮಾಡಲು ಸಂಪೂರ್ಣ ಪ್ರಯತ್ನ ಮಾಡುತ್ತಿದೆ. ಸ್ನೇಹಿತರೆ, ನನ್ನ 5 ದಶಕಗಳ ಸಾರ್ವಜನಿಕ ಜೀವನದಲ್ಲಿ ನಾನು ರೈತರ ಸಂಕಷ್ಟವನ್ನು, ಅವರು ಎದುರಿಸುತ್ತಿರುವ ಸವಾಲುಗಳನ್ನು ಬಹಳ ಹತ್ತಿರದಿಂದ ನೋಡಿದ್ದೇನೆ, ಅನುಭವಿಸಿದ್ದೇನೆ. ಹೀಗಾಗಿ ದೇಶ ನನಗೆ 2014ರಲ್ಲಿ ಪ್ರಧಾನಮಂತ್ರಿಯ ರೂಪದಲ್ಲಿ ಸೇವೆ ಮಾಡಲು ಅವಕಾಶ ನೀಡಿದಾಗ, ನಾನು ಕೃಷಿ ವಿಕಾಸ ಮತ್ತು ರೈತರ ಕಲ್ಯಾಣಕ್ಕಾಗಿ ಪ್ರಥಮ ಆದ್ಯತೆಯನ್ನು ನೀಡಿದೆ. ಸ್ನೇಹಿತರೆ, ಈ ಸತ್ಯದ ಬಗ್ಗೆ ಬಹಳ ಜನರಿಗೆ ಅರಿವಿಲ್ಲ. ದೇಶದ 100ರಲ್ಲಿ 80ರಷ್ಟು ರೈತರು ಸಣ್ಣ ರೈತರಾಗಿದ್ದಾರೆ. ಅವರ ಬಳಿ 2 ಹೆಕ್ಟೇರ್ಗಿಂತ ಕಡಿಮೆ ಭೂಮಿ ಇದೆ. ನೀವು ಕಲ್ಪನೆ ಮಾಡಬಹುದು, ಈ ಸಣ್ಣ ರೈತರ ಸಂಖ್ಯೆ 10 ಕೋಟಿಗಿಂತ ಹೆಚ್ಚಾಗಿದೆ. ಜೀವನ ಪೂರ್ತಿ ಈ ತುಂಡು ಭೂಮಿಯೇ ಅವರಿಗೆ ಆಧಾರವಾಗಿದೆ. ಇದೇ ಅವರ ಜೀವನ ಆಗಿರುತ್ತದೆ. ಈ ತುಂಡು ಭೂಮಿಯ ಆಧಾರದ ಮೇಲೆ ಅವರು ತಮ್ಮ ಹಾಗೂ ತಮ್ಮ ಕುಟುಂಬದ ಜೀವನ ನಿರ್ವಹಣೆ ಮಾಡುತ್ತಿರುತ್ತಾರೆ. ಪೀಳಿಗೆಯಿಂದ ಪೀಳಿಗೆಗೆ ಪರಿವಾರದಲ್ಲಿ ಆಗುವ ವಿಭಜನೆಗಳು ಈ ಜಮೀನನ್ನು ಮತ್ತಷ್ಟು ಚಿಕ್ಕದು ಮಾಡುತ್ತವೆ. ಹೀಗಾಗಿ ದೇಶದ ಸಣ್ಣ ರೈತರು ಎದುರಿಸುತ್ತಿರುವ ಸವಾಲುಗಳನ್ನು ನಿವಾರಿಸಲು ನಾವು ಬಿತ್ತನೆ ಬೀಜ, ವಿಮೆ, ಮಾರುಕಟ್ಟೆ ಮತ್ತು ಉಳಿತಾಯ, ಈ ಎಲ್ಲದರ ಮೇಲೆ 4 ದಿಕ್ಕಿನಿಂದ ಕಾರ್ಯನಿರ್ವಹಿಸಿದ್ದೇವೆ. ಸರ್ಕಾರ ಉತ್ತಮ ಗುಣಮಟ್ಟದ ಬಿತ್ತನೆ ಬೀಜದ ಜೊತೆಗೆ ಬೇವು ಲೇಪಿತ ಯೂರಿಯಾ, ಮಣ್ಣಿನ ಗುಣಮಟ್ಟದ ಕಾರ್ಡ್, ಸೂಕ್ಷ್ಮ ನೀರಾವರಿಯಂತಹ ಸೌಲಭ್ಯಗಳನ್ನು ಕಲ್ಪಿಸುತ್ತಿದೆ. ನಾವು 22 ಕೋಟಿ ಆರೋಗ್ಯ ಕಾರ್ಡ್ಗಳನ್ನು ರೈತರಿಗೆ ನೀಡಿದ್ದೇವೆ. ಈ ವೈಜ್ಞಾನಿಕ ಅಭಿಯಾನದ ಕಾರಣದಿಂದ ಕೃಷಿ ಉತ್ಪಾದನೆಯೂ ಹೆಚ್ಚಾಗಿದೆ. ಸ್ನೇಹಿತರೆ, ನಾವು ಬೆಳೆ ವಿಮೆ ಯೋಜನೆಯನ್ನು ಅತ್ಯಂತ ಪ್ರಭಾವಶಾಲಿ ಮಾಡಿದ್ದೇವೆ. ಅದರ ವ್ಯಾಪ್ತಿಗೆ ಹೆಚ್ಚಿನ ರೈತರನ್ನು ತಂದಿದ್ದೇವೆ. ವಿಪತ್ತಿನ ಸಮಯದಲ್ಲಿ
ಹೆಚ್ಚು ಹೆಚ್ಚು ರೈತರಿಗೆ ಸುಲಭವಾಗಿ ಪರಿಹಾರ ಸಿಗಬೇಕು. ಇದಕ್ಕಾಗಿಯೂ ಹಳೆಯ ನಿಯಮಗಳನ್ನು ಬದಲಾಯಿಸಿದ್ದೇವೆ. ಈ ಕಾರಣದಿಂದ ಕಳೆದ 4 ವರ್ಷಗಳಲ್ಲಿ 1,00,000 ಕೋಟಿ ರೂಪಾಯಿಗಳಿಗೂ ಹೆಚ್ಚು ಪರಿಹಾರ ನಮ್ಮ ರೈತ ಸೋದರ ಸೋದರಿಯರಿಗೆ ಲಭಿಸಿದೆ. ನಾವು ಸಣ್ಣ ರೈತರು ಮತ್ತು ಜಮೀನಿನಲ್ಲಿ ಕೆಲಸ ಮಾಡುವ ಶ್ರಮಿಕರಿಗೆ ವಿಮೆ ಮತ್ತು ಪಿಂಚಣಿಯ ಸೌಲಭ್ಯವನ್ನೂ ತಂದಿದ್ದೇವೆ. ಸಣ್ಣ ರೈತರ ಅಗತ್ಯಗಳನ್ನು ಪೂರೈಸಲು ನೇರವಾಗಿ ಅವರ ಬ್ಯಾಂಕ್ ಖಾತೆಗಳಿಗೆ 1,62,000 ಕೋಟಿ ರೂಪಾಯಿಗಳನ್ನು ವರ್ಗಾವಣೆ ಮಾಡಲಾಗಿದೆ, ನೇರವಾಗಿ ಅವರ ಖಾತೆಗೆ. ಸ್ನೇಹಿತರೆ, ರೈತರಿಗೆ ಅವರ ಶ್ರಮಕ್ಕೆ ಪ್ರತಿಯಾಗಿ ಸೂಕ್ತ ಪ್ರತಿಫಲ ಸಿಗಬೇಕು. ಇದಕ್ಕಾಗಿಯೂ ಅನೇಕ ಕ್ರಮಗಳನ್ನು ಕೈಗೊಳ್ಳಲಾಗಿದೆ. ದೇಶ ತನ್ನ ಗ್ರಾಮೀಣ ಮಾರುಕಟ್ಟೆಗಳ ಮೂಲಸೌಕರ್ಯವನ್ನು ಬಲಪಡಿಸಿದೆ. ನಾವು ಎಂಎಸ್ಪಿಯನ್ನು ಹೆಚ್ಚಿಸಿದ್ದೇವೆ. ಜೊತೆಗೆ ದಾಖಲೆಯ ಸಂಖ್ಯೆಯ ಸರ್ಕಾರಿ ಖರೀದಿ ಕೇಂದ್ರಗಳನ್ನು ತೆರೆದಿದ್ದೇವೆ. ನಮ್ಮ ಸರ್ಕಾರದ ವತಿಯಿಂದ ಕೃಷಿ ಉತ್ಪನ್ನದ ಖರೀದಿ ಹಿಂದಿನ ಹಲವು ವರ್ಷಗಳ ದಾಖಲೆಯನ್ನು ಮುರಿದಿದೆ. ದೇಶದ 1,000ಕ್ಕೂ ಹೆಚ್ಚು ಮಾರುಕಟ್ಟೆಗಳನ್ನು ಇ-ನ್ಯಾಮ್ ಜೊತೆಯಲ್ಲಿ ಸಂಪರ್ಕಿಸಿ ನಾವು ರೈತರಿಗೆ ಎಲ್ಲಿ ಬೇಕಾದರೂ ತಮ್ಮ ಉತ್ಪನ್ನ ಮಾರಾಟ ಮಾಡುವ ವೇದಿಕೆ ಕಲ್ಪಿಸಿದ್ದೇವೆ. ಇದರ ಜೊತೆಗೆ ದೇಶಾದ್ಯಂತದ ಕೃಷಿ ಮಾರುಕಟ್ಟೆಗಳ ಆಧುನೀಕರಣಕ್ಕೂ ನಾವು ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿದ್ದೇವೆ. ಸ್ನೇಹಿತರೆ, ಇಂದು ಕೇಂದ್ರ ಸರ್ಕಾರದ ಕೃಷಿ ಬಜೆಟ್ ಹಿಂದಿನದಕ್ಕೆ ಹೋಲಿಸಿದರೆ 5 ಪಟ್ಟು ಹೆಚ್ಚಳವಾಗಿದೆ. ಪ್ರತಿ ವರ್ಷ 1.5 ಲಕ್ಷ ಕೋಟಿ ರೂಪಾಯಿಗೂ ಹೆಚ್ಚು ಹಣವನ್ನು ಕೃಷಿಗಾಗಿ ವೆಚ್ಚ ಮಾಡಲಾಗುತ್ತಿದೆ. 1 ಲಕ್ಷ ಕೋಟಿ ರೂಪಾಯಿಗಳ ಕೃಷಿ ಮೂಲಸೌಕರ್ಯ ನಿಧಿಯ ಮೂಲಕ ಗ್ರಾಮ ಮತ್ತು ಜಮೀನಿನ ಬಳಿ ಗೋದಾಮುಗಳ ವ್ಯವಸ್ಥೆಯನ್ನೂ ಮಾಡಲಾಗಿದೆ. ಕೃಷಿ ಉಪಕರಣಗಳಂತಹ ಅನೇಕ ಸೌಲಭ್ಯಗಳ ವಿಸ್ತರಣೆ, ಈ ಎಲ್ಲ ಕಾರ್ಯಗಳು ವೇಗವಾಗಿ ನಡೆಯುತ್ತಿವೆ. ಸಣ್ಣ ರೈತರ ಶಕ್ತಿಯನ್ನು ಹೆಚ್ಚಿಸಲು 10,000 FPO ಅಂದರೆ ಕೃಷಿ ಉತ್ಪಾದಕರ ಸಂಘಟನೆಗಳನ್ನು ಆರಂಭಿಸುವ ಅಭಿಯಾನವೂ ನಡೆದಿದೆ. ಇದಕ್ಕೂ ಹೆಚ್ಚು ಕಡಿಮೆ 7,000 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುತ್ತಿದೆ. ಮೈಕ್ರೋ ನೀರಾವರಿ ನಿಧಿಯ ಮೊತ್ತವನ್ನು 2 ಪಟ್ಟು ಹೆಚ್ಚು ಮಾಡಿ 10,000 ಕೋಟಿ ರೂಪಾಯಿ ಮಾಡಲಾಗಿದೆ. ನಾವು ಬೆಳೆ ಸಾಲವನ್ನು ಕೂಡ ದುಪ್ಪಟ್ಟು ಮಾಡಿದ್ದು ಈ ವರ್ಷ 16 ಲಕ್ಷ ಕೋಟಿ ರೂಪಾಯಿ ಆಗುತ್ತದೆ. ಪಶುಪಾಲಕರಿಗೆ, ಮತ್ಸ್ಯ ಪಾಲನೆಗೆ ಸಂಬಂಧಿಸಿದ ರೈತರಿಗೆ ಕೂಡ ಕಿಸಾನ್ ಕ್ರೆಡಿಟ್ ಕಾರ್ಡ್ ಪ್ರಯೋಜನ ದೊರೆಯಲು ಆರಂಭವಾಗಿದೆ. ಅಂದರೆ ನಮ್ಮ ಸರ್ಕಾರ ರೈತರ ಹಿತಕ್ಕಾಗಿ ಎಲ್ಲ ಸಾಧ್ಯ ಪ್ರಯತ್ನ ಮಾಡುತ್ತಿದೆ. ಒಂದರ ನಂತರ ಒಂದರಂತೆ ಕ್ರಮಗಳನ್ನು ಕೈಗೊಳ್ಳುತ್ತಲೇ ಸಾಗಿದೆ. ರೈತರ ಆರ್ಥಿಕ ಸ್ಥಿತಿ ಸುಧಾರಿಸಬೇಕು, ಅವರ ಸಾಮಾಜಿಕ ಸ್ಥಿತಿ ಬಲಗೊಳ್ಳಬೇಕು. ಇದಕ್ಕಾಗಿ ಪೂರ್ಣ ಪ್ರಾಮಾಣಿಕವಾಗಿ ಕೆಲಸ ಮಾಡುತ್ತಿದ್ದೇವೆ. ಸ್ನೇಹಿತರೆ, ರೈತರ ಸ್ಥಿತಿಯನ್ನು ಸುಧಾರಿಸಲು ಈ ಮಹಾಭಿಯಾನದಲ್ಲಿ ದೇಶದಲ್ಲಿ 3 ಕೃಷಿ ಕಾಯ್ದೆಗಳನ್ನು ತರಲಾಗಿದೆ. ಇದರ ಉದ್ದೇಶ ದೇಶದ ರೈತರಿಗೆ, ಅದರಲ್ಲೂ ಸಣ್ಣ ರೈತರಿಗೆ ಹೆಚ್ಚಿನ ಶಕ್ತಿ ಬರಬೇಕು. ಅವರಿಗೆ ತಮ್ಮ ಫಸಲಿಗೆ ಸೂಕ್ತ ಬೆಲೆ ಸಿಗಬೇಕು ಮತ್ತು ಉತ್ಪನ್ನ ಮಾರಾಟ ಮಾಡಲು ಹೆಚ್ಚು ಅವಕಾಶ ಇರಬೇಕು. ಈ ಬೇಡಿಕೆಯನ್ನು ಹಲವು ವರ್ಷಗಳಿಂದ
ದೇಶದ ರೈತರು, ದೇಶದ ಕೃಷಿ ತಜ್ಞರು, ದೇಶದ ಕೃಷಿ ಅರ್ಥಶಾಸ್ತ್ರಜ್ಞರು, ದೇಶದ ಕೃಷಿ ಸಂಘಟನೆಗಳು ಪದೇ ಪದೇ ಮುಂದಿಡುತ್ತಿದ್ದರು. ಹಿಂದೆಯೂ ಹಲವು ಸರ್ಕಾರಗಳು ಇದರ ಬಗ್ಗೆ ಚಿಂತನೆ ಮಾಡಿದ್ದವು. ಈ ಬಾರಿಯೂ ಸಂಸತ್ನಲ್ಲಿ ಚರ್ಚೆ ಆಯಿತು, ಸಮಾಲೋಚನೆ ಆಯಿತು, ಕಾನೂನು ತರಲಾಯಿತು. ದೇಶದ ಮೂಲೆ ಮೂಲೆಯಲ್ಲೂ ಕೋಟಿ ಕೋಟಿ ರೈತರು, ಅನೇಕ ರೈತ ಸಂಘಟನೆಗಳು ಇದನ್ನು ಸ್ವಾಗತಿಸಿದವು, ಸಮರ್ಥಿಸಿದವು. ನಾನು ಇಂದು ಆ ಎಲ್ಲರಿಗೂ ತುಂಬಾ ಆಭಾರಿಯಾಗಿದ್ದೇನೆ ಮತ್ತು ಧನ್ಯವಾದ ಅರ್ಪಿಸುತ್ತೇನೆ. ಸ್ನೇಹಿತರೆ, ನಮ್ಮ ಸರ್ಕಾರ ರೈತರ ಕಲ್ಯಾಣಕ್ಕಾಗಿ, ಅದರಲ್ಲೂ ಸಣ್ಣ ರೈತರ ಕಲ್ಯಾಣಕ್ಕಾಗಿ, ದೇಶದ ಕೃಷಿ ಜಗತ್ತಿನ ಹಿತದಿಂದ, ದೇಶದ ಹಿತದಿಂದ, ಗ್ರಾಮೀಣ ಬಡವರ ಉಜ್ವಲ ಭವಿಷ್ಯಕ್ಕಾಗಿ ಪೂರ್ಣ ಸತ್ಯನಿಷ್ಠೆಯಿಂದ, ರೈತರ ಬಗ್ಗೆ ಪೂರ್ಣ ಸಮರ್ಪಣಾ ಭಾವದಿಂದ, ಸತ್ಯನಿಷ್ಠೆಯಿಂದ ಈ ಕಾನೂನು ತರಲಾಯಿತು. ಆದರೆ ಇಷ್ಟು ಪವಿತ್ರ ವಿಚಾರ, ಪೂರ್ಣ ರೂಪದಲ್ಲಿ ಶುದ್ಧವಾದ ರೈತರ ವಿಚಾರ, ನಮ್ಮ ಪ್ರಯತ್ನಗಳ ಹೊರತಾಗಿಯೂ ಕೆಲವು ರೈತರಿಗೆ ಅರ್ಥವಾಗಿಲ್ಲ. ಹೌದು, ರೈತರ ಒಂದು ವರ್ಗ ಇದನ್ನು ವಿರೋಧಿಸುತ್ತಿತ್ತು. ಆದಾಗ್ಯೂ ಇದು ನಮಗೆ ಮಹತ್ವಪೂರ್ಣವಾಗಿತ್ತು. ಕೃಷಿ ಅರ್ಥಶಾಸ್ತ್ರಜ್ಞರು, ವೈಜ್ಞಾನಿಕರು, ಪ್ರಗತಿಪರ ರೈತರು ಕೂಡ ಅವರಿಗೆ ಕೃಷಿ ಕಾಯ್ದೆಗಳ ಮಹತ್ವವನ್ನು ತಿಳಿಸಲು ಸಾಕಷ್ಟು ಪ್ರಯತ್ನಗಳನ್ನು ಮಾಡಿದರು. ನಾವು ಪೂರ್ಣ ವಿನಮ್ರತೆಯಿಂದ, ಮುಕ್ತ ಮನಸ್ಸಿನಿಂದ ಅವರಿಗೆ ಮನವರಿಕೆ ಮಾಡಿಸಲು ಪ್ರಯತ್ನ ಮಾಡಿದ್ದೇವೆ. ಅನೇಕ ಮಾಧ್ಯಮಗಳ ಮೂಲಕ, ವ್ಯಕ್ತಿಗತವಾಗಿ ಮತ್ತು ಸಾಮೂಹಿಕವಾಗಿ ಮಾತುಕತೆಗಳು ನಡೆದಿವೆ. ನಾವು ಕೃಷಿಕರ ಮಾತುಗಳಿಗೆ, ಅವರ ತರ್ಕವನ್ನು ಅರ್ಥ ಮಾಡಿಕೊಳ್ಳುವ ವಿಚಾರದಲ್ಲಿ ಯಾವುದೇ ಅವಕಾಶ ಕೈಚೆಲ್ಲಿಲ್ಲ. ಕಾನೂನಿನ ಈ ನಿಬಂಧನೆಗಳ ಬಗ್ಗೆ ಅವರಿಗೆ ಏನು ತೊಂದರೆ ಇತ್ತು ಅದನ್ನು ಬದಲಾಯಿಸಲು ಸರ್ಕಾರ ಸಿದ್ಧವಾಗಿತ್ತು. 2 ವರ್ಷಗಳವರೆಗೆ ಈ ಕಾನೂನುಗಳನ್ನು ಸ್ಥಗಿತಗೊಳಿಸುವ ಪ್ರಸ್ತಾಪವನ್ನೂ ನಾವು ಮುಂದಿಟ್ಟೆವು. ಈ ನಡುವೆ ಈ ವಿಷಯ ಘನ ಸರ್ವೋಚ್ಚ ನ್ಯಾಯಾಲಯದ ಮೆಟ್ಟಿಲೂ ಏರಿತು. ಈ ಎಲ್ಲ ವಿಚಾರಗಳು ದೇಶದ ಮುಂದಿವೆ. ಹೀಗಾಗಿ ನಾನು ಈ ವಿಚಾರವಾಗಿ ಹೆಚ್ಚು ವಿಸ್ತಾರವಾಗಿ ಹೇಳಲು ಹೋಗುವುದಿಲ್ಲ. ಸ್ನೇಹಿತರೆ, ನಾನು ಇಂದು ದೇಶವಾಸಿಗಳ ಮುಂದೆ ಕ್ಷಮೆ ಕೋರುತ್ತಾ, ಶುದ್ಧ ಮನಸ್ಸಿನಿಂದ, ಪವಿತ್ರ ಹೃದಯದಿಂದ ತಿಳಿಸಲು ಬಯಸುತ್ತೇನೆ. ಒಂದೊಮ್ಮೆ ನಮ್ಮ ತಪಸ್ಸಿನಲ್ಲೇ ಏನಾದರೂ ಕೊರತೆ ಇದ್ದಿರಬಹುದು. ಈ ಕಾರಣದಿಂದ ದೀಪದ ಬೆಳಕಿನಂತಹ ಸತ್ಯವನ್ನು ನಾವು ಕೆಲವು ರೈತ ಸೋದರರಿಗೆ ಮನವರಿಕೆ ಮಾಡಿಸಲು ಸಾಧ್ಯವೇ ಆಗಿಲ್ಲ. ಇಂದು ಗುರು ನಾನಕ್ ದೇವ್ ಅವರ ಪ್ರಕಾಶ ಪರ್ವ. ಈ ಸಮಯ ಯಾರ ಬಗ್ಗೆಯೂ ಆರೋಪ ಮಾಡುವ ಸಮಯವಲ್ಲ. ಇಂದು ನಾನು ನಿಮಗೆ, ಇಡೀ ದೇಶಕ್ಕೆ ತಿಳಿಸಲು ಬಂದಿದ್ದೇನೆ, ನಾವು 3 ಕೃಷಿ ಕಾಯ್ದೆಗಳನ್ನು ವಾಪಸ್ ಪಡೆಯಲು ರಿಪೀಲ್ ಮಾಡುವ ನಿರ್ಣಯ ಮಾಡಿದ್ದೇವೆ. ಈ ತಿಂಗಳ ಕೊನೆಯಲ್ಲಿ ಆರಂಭವಾಗಲಿರುವ ಸಂಸತ್ ಅಧಿವೇಶನದಲ್ಲಿ ಈ ತಿಂಗಳೇ ನಾವು ಈ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯುವ ಸಾಂವಿಧಾನಿಕ ಪ್ರಕ್ರಿಯೆಯನ್ನು ಪೂರ್ಣಗೊಳಿಸುತ್ತೇವೆ. ಸ್ನೇಹಿತರೆ, ಇಂದು ನಾನು ನಮ್ಮ ಎಲ್ಲ ಚಳವಳಿ ನಿರತ ರೈತ ಮಿತ್ರರಿಗೆ ಆಗ್ರಹಿಸುತ್ತೇನೆ, ಇಂದು ಗುರುಪೂರಬ್ ಪವಿತ್ರ ದಿನ. ಇಂದು ನೀವು ನಿಮ್ಮ ಮನೆಗೆ ತೆರಳಿ
ನಿಮ್ಮ ಜಮೀನಿಗೆ ಮರಳಿ ನಿಮ್ಮ ಕುಟುಂಬದೊಂದಿಗೆ ಸೇರಲು ತೆರಳಿ. ಬನ್ನಿ, ಒಂದು ಹೊಸ ಆರಂಭ ಮಾಡೋಣ, ಹೊಸ ಆಶಯದೊಂದಿಗೆ ಮುಂದೆ ಸಾಗೋಣ. ಸ್ನೇಹಿತರೆ, ಸರ್ಕಾರ ಇಂದೇ ಕೃಷಿ ಕ್ಷೇತ್ರಕ್ಕೆ ಸಂಬಂಧಿಸಿದ ಮತ್ತೊಂದು ಮಹತ್ವದ ನಿರ್ಣಯ ಕೈಗೊಂಡಿದೆ. ಶೂನ್ಯ ಆಯವ್ಯಯದ ಕೃಷಿ, ಝೀರೋ ಬಜೆಟ್ ಕೃಷಿ, ಅಂದರೆ ಪ್ರಾಕೃತಿಕ ಕೃಷಿಯನ್ನು ಉತ್ತೇಜಿಸಲು ದೇಶದ ಬದಲಾಗುತ್ತಿರುವ ಅವಶ್ಯಕತೆಗಳನ್ನು ಗಮನದಲ್ಲಿಟ್ಟುಕೊಂಡು ಬೆಳೆ ಪದ್ಧತಿಯನ್ನು ವೈಜ್ಞಾನಿಕ ರೀತಿಯಲ್ಲಿ ಬದಲಾವಣೆ ಮಾಡಲು ಎಂಎಸ್ಪಿಯನ್ನು ಇನ್ನೂ ಹೆಚ್ಚು ಪ್ರಭಾವಿ ಮತ್ತು ಪಾರದರ್ಶಕಗೊಳಿಸಲು ಈ ಎಲ್ಲ ವಿಷಯ ಕುರಿತಂತೆ ಭವಿಷ್ಯವನ್ನು ಗಮನದಲ್ಲಿಟ್ಟುಕೊಂಡು ನಿರ್ಣಯ ಕೈಗೊಳ್ಳಲು ಒಂದು ಸಮಿತಿಯನ್ನು ರಚಿಸಲಾಗುತ್ತಿದೆ. ಈ ಸಮಿತಿಯಲ್ಲಿ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರದ ಪ್ರತಿನಿಧಿಗಳು ಇರುತ್ತಾರೆ, ರೈತರು ಇರುತ್ತಾರೆ, ಕೃಷಿ ವಿಜ್ಞಾನಿಗಳು ಇರುತ್ತಾರೆ, ಕೃಷಿ ಅರ್ಥಶಾಸ್ತ್ರಜ್ಞರೂ ಇರುತ್ತಾರೆ. ಸ್ನೇಹಿತರೆ, ನಮ್ಮ ಸರ್ಕಾರ ರೈತರ ಹಿತಕ್ಕಾಗಿ ಶ್ರಮಿಸುತ್ತಿದೆ, ಮುಂದೆಯೂ ಶ್ರಮಿಸುತ್ತದೆ. ನಾನು ಗುರು ಗೋವಿಂದ್ ಸಿಂಗ್ ಅವರ ಭಾವನೆಗಳೊಂದಿಗೆ ನನ್ನ ಮಾತುಗಳನ್ನು ಮುಕ್ತಾಯ ಮಾಡುತ್ತೇನೆ. ದೇಹಿ ಶಿವಾವರ್ ಮೋಹೆ ಇಹೆ, ಶುಭ ಕರ್ಮಂತೆ ಕಭೂ ನ ಟರೋ. ಹೇ ದೇವಿ, ನನಗೆ ಈ ವರ ನೀಡು, ನಾನು ಶುಭ ಕಾರ್ಯ ಮಾಡಲು ಎಂದಿಗೂ ಹಿಂದೆ ಸರಿಯದಂತೆ ಮಾಡು. ಏನು ಮಾಡಿದ್ದೆನೋ ಅದನ್ನು ರೈತರಿಗಾಗಿ ಮಾಡಿದ್ದೆ, ಏನು ಮಾಡುತ್ತಿದ್ದೇನೋ ಅದನ್ನು ದೇಶಕ್ಕಾಗಿ ಮಾಡುತ್ತಿದ್ದೇನೆ. ನಿಮ್ಮೆಲ್ಲರ ಆಶೀರ್ವಾದದಿಂದ, ಪರಿಶ್ರಮದಿಂದ ಹಿಂದೆಯೂ ಯಾವುದೇ ಕೊರತೆ ಮಾಡಿರಲಿಲ್ಲ. ನಾನು ಇಂದು ನಿಮಗೆ ಭರವಸೆ ನೀಡುತ್ತೇನೆ, ಇನ್ನೂ ಹೆಚ್ಚು ಪರಿಶ್ರಮ ಪಡುತ್ತೇನೆ. ನಿಮ್ಮ ಕನಸು ನನಸಾಗಬೇಕು, ದೇಶದ ಕನಸು ಸಾಕಾರವಾಗಬೇಕು. ನಿಮ್ಮೆಲ್ಲರಿಗೂ ತುಂಬಾ ಧನ್ಯವಾದ. ನಮಸ್ಕಾರ.